ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಓಷೆಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 5ನೇ ವಾಕ್ಯ. ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು. ದೇವರು ಇಸ್ರಾಯೇಲರಿಗೆ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಾನು ಇಸ್ರಾಯೇಲಿಗೆ ಇಬ್ಬನಿ ಥರ ಇರ್ತೀನಿ. ದೇವರ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ಈ ಒಂದು ಮಂಜು ಅಥವಾ ಇಬ್ಬನಿಯ ಕುರಿತಾಗಿ ಅನೇಕ ಸಂಗತಿಗಳನ್ನು ನಾವು ನೋಡಬಹುದು. ನಾವು ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ ಅಲ್ಲಿ ಮೋಶೆ ಹೇಳುವಂತಹ ಒಂದು ಮಾತುಗಳಲ್ಲಿ ಈ ಒಂದು ಪದವನ್ನು ಯೂಸ್ ಮಾಡೋದನ್ನು ನಾವು ನೋಡ್ಬೋದು. ಮೋಶೆ ತನ್ನ ಕೊನೆಯ ದಿನಗಳಲ್ಲಿ 12 ಕುಲಗಳಿಗೆ ಆಶೀರ್ವಾದದ ವಚನಗಳನ್ನು ನೀಡ್ತಾನೆ 33ನೇ ಅಧ್ಯಾಯದಲ್ಲಿ. ಆ 33ನೇ ಅಧ್ಯಾಯ ಅದರ 13ನೇ ವಾಕ್ಯದಲ್ಲಿ ಯೋಸೇಫ್ ಕುಲಗಳ ವಿಷಯದಲ್ಲಿ ಹೇಳಿದ್ದೇನೆಂದರೆ, ಅವರ ಸೀಮೆಗೆ ಯೆಹೋವನ ಆಶೀರ್ವಾದವಾಗಲಿ, ಮೇಲಣ ಆಕಾಶದಿಂದುಂಟಾಗುವ ಮಂಜು. ಆಗ ಅವರ ಆಶೀರ್ವಾದಕ್ಕೆ ಕಾರಣವಾಗಿರೋದು ಯಾವುದು ಅಂತ ಹೇಳಿದ್ರೆ, ಯೋಸೇಫನಿಗೆ ಏನಾಗ್ತದೆ, ಮೇಲಣ ಆಕಾಶದಿಂದ ಉಂಟಾಗುವಂತಹ ಮಂಜು. ಪ್ರತ್ಯೇಕವಾಗಿ ಓಷೆಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಬೇಕಾದ್ರೆ ಯೋಸೇಫನ ಮಗನಾದ ಎಫ್ರಾಯಿಮನ ಕುರಿತಾಗಿ ಹೆಚ್ಚು ವಿಷಯಗಳನ್ನು ನಾವಿಲ್ಲಿ ನೋಡ್ತೇವೆ. ಎಫ್ರಾಯಿಮ್ 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 ಎಂಬುದಾಗಿ ಈ ಒಂದು ಪ್ರವಾದನೆ ಗ್ರಂಥದಲ್ಲಿ ನೋಡ್ತೇವೆ. ಮುಖ್ಯವಾಗಿ ಎಫ್ರಾಯಿಮ್ನ ಕುರಿತಾಗಿ ಮಾತಾಡುವುದನ್ನು ನಾವು ನೋಡ್ಬೋದು. ನೀವು ಗಮನಿಸ್ಬೋದು. ಓಷೆಯ ಪ್ರವಾದನೆ ಗ್ರಂಥವನ್ನು ನೀವು ಓದಿದ್ರೆ ಎಫ್ರಾಯಿಮನ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ನೋಡ್ಬೋದು. ಎಲ್ಲವನ್ನು ರೆಫರೆನ್ಸ್ ಹೇಳೋದಕ್ಕೆ ಸಮಯ ಇಲ್ಲ, ನೀವು ಅದನ್ನು ನೋಡ್ಕೋಬೋದು. ಎಫ್ರಾಯಿಮನ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತಾರೆ. ಯಾರು ಎಫ್ರಾಯಿಮ್? ಯೋಸೇಫನ ಮಗ. 2 ಮಕ್ಕಳಲ್ಲಿ ಒಬ್ಬ ಮನಸ್ಸೆ ಮತ್ತು ಎಫ್ರಾಯಿಮ್ನಲ್ಲಿ ಎಫ್ರಾಯಿಮ್ ಯೋಸೇಫನ ಮಗ. ಈಗ ವಾಕ್ಯ ಹೇಳ್ತದೆ, ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು. ಯೋಸೇಫನಿಗೆ ಮೋಶೆ ಹೇಳ್ತಾನೆ, ಮೇಲಣ ಲೋಕದಿಂದ ಉಂಟಾಗುವ ಮಂಜು ನಿನ್ನನ್ನು ಆಶೀರ್ವಾದ ಮಾಡುತ್ತೆ ಎಂಬುದಾಗಿ ಹೇಳುವಾಗ ಇಲ್ಲಿ ವಾಕ್ಯ ಹೇಳ್ತದೆ, ನಾನು ಇಸ್ರಾಯೇಲನಿಗೆ ಇಬ್ಬನಿಯಂತಾಗ್ತೇನೆ. ಅದೇನಾಗುತ್ತೆ? ಅದು ತಾವರೆಯಂತೆ ಒಡೆಯುವುದು, ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟುಕೊಳ್ಳುವುದು, ಅದರ ರೆಂಬೆಗಳು ಹರಡುವವು. ಅದರ ಅರ್ಥ ಏನು? ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗ್ತೇನೆ. ಆ ಇಬ್ಬನಿಯ ಮೂಲಕ ಅದೇನಾಗುತ್ತೆ? ಇಸ್ರಾಯೇಲ್ ಬೆಳೆಯುವುದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಹೊಳೆಯುವುದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಪ್ರಜ್ವಲಿಸುವುದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಬಹಳ ಸ್ಟ್ರಾಂಗ್ ಆಗುವುದಕ್ಕೆ ಸಾಧ್ಯವಾಗುತ್ತೆ. ಏನು ಇಬ್ಬನಿಯ ಒಂದು ಪ್ರತ್ಯೇಕತೆ? ಇಬ್ಬನಿ ಮತ್ತು ಮಳೆಯ ಪ್ರತ್ಯೇಕತೆ ಏನು ಅಂತ ಹೇಳಿದ್ರೆ, ಇಬ್ಬನಿ ಯಾರಿಗೂ ಗೊತ್ತಾಗಲ್ಲ. ಇಬ್ಬನಿ ಬರಬೇಕಾದ್ರೆ ಶಬ್ದ ಇರಲ್ಲ. ಇಬ್ಬನಿ ಯಾರಿಗೂ ಗೊತ್ತಿಲ್ಲದಲೇ ಬಂದಿರುತ್ತೆ. ಆದರೆ ಮಳೆ ಬಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ರಿಗೂ ಗೊತ್ತಾಗುತ್ತೆ. ಯಾಕೆಂದರೆ ಕೆಲವು ಟೈಮಲ್ಲಿ ಮಳೆ ಬರೋದಕ್ಕಿಂತ ಮುಂಚೆ ಕಾರ್ಮೋಡ ಆಗಿಬಿಡುತ್ತೆ, ಆಕಾಶ ಕಪ್ಪಗಾಗೋಗ್ಬಿಡುತ್ತೆ, ನಂತರ ಗುಡುಗು ಬರ್ತದೆ, ಮಿಂಚು ಬರ್ತದೆ, ಸಿಡಿಲು ಬರ್ತದೆ, ಕೆಲವಾಗ ಮಳೆ ಬಿದ್ದಾಗ ಶಬ್ದ ಬರ್ತದೆ. ಆವಾಗ ಗೊತ್ತಾಗುತ್ತೆ ಓ ಮಳೆ ಬಂದಿದೆ ಎಂಬುದಾಗಿ. ಆದರೆ ಇಬ್ಬನಿ ಯಾರಿಗೂ ಯಾರಿಗೂ ಗೊತ್ತಾಗಿರಲ್ಲ. ಬೆಳಗ್ಗೆ ಎದ್ದು ನೋಡಿದಾಗ ಈ ಹುಲ್ಲುಗಳ ಮೇಲೆ ಒಂದೊಂದು ಡ್ರಾಪ್ ಥರ ನೋಡ್ತೀವಿ. ಅವಾಗ ನಾವು ಹೇಳ್ತೀವಿ, ಓ ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಏನಾಗಿದೆ, ಇಬ್ಬನಿ ಬಿದ್ದಿದೆ, ಮಂಜು ಬಿದ್ದಿದೆ ಎಂಬುದಾಗಿ ಹೇಳ್ತೀವಿ. ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಇಬ್ಬನಿ ಅಂತಾಗ್ತೇನೆ. ಒಂದು ರೀತಿಯಲ್ಲಿ ದೊಡ್ಡ ಘೋಷದ ರೀತಿಯಲ್ಲಿ, ನಾನು ಒಂದು ವೇಳೆ ಎಲ್ಲರಿಗೂ ತಿಳಿಯುವಂಥ ರೀತಿಯಲ್ಲಿ ಆಗಿರೋದಿಲ್ಲ, ಬಟ್ ನಿನಗೂ ಸಹ ಗೊತ್ತಿಲ್ಲದ ಹಾಗೆ, ಇತರರಿಗೂ ಗೊತ್ತಿಲ್ಲದ ಹಾಗೆ, ಶತ್ರುವಿಗೂ ಗೊತ್ತಿಲ್ಲದ ಹಾಗೆ ಆತನು ಇಬ್ಬನಿಯೋ ಪಾದಿಯಲ್ಲಿ ನಿನ್ನ ಮೇಲೆ ಆ ನೀರನ್ನು ಸುರಿಸಿ ನಿನ್ನನ್ನು ಹೊಳೆಯುವಂತೆ ಬೆಳೆಯುವಂತೆ ಮಾಡುವಂತಹ ಒಬ್ಬ ದೇವರು. ಈ ಹಗಲಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ,
ದೊಡ್ಡ ಘೋಷದ ರೀತಿಯಲ್ಲಿ, ಆರ್ಭಟದ ರೀತಿಯಲ್ಲಿ, ದೊಡ್ಡ ಗುಡುಗು ಮಳೆ ಆ ರೀತಿಯಲ್ಲಿ ಆಶೀರ್ವಾದ ನಮಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ. ದೇವರ ಹತ್ರ ಹೇಳೋಣ, ಸ್ವಾಮಿ ಯಾರಿಗೂ ತಿಳಿಯದ ಹಾಗೆ, ಒಂದು ವೇಳೆ ನನಗೂ ತಿಳಿಯದ ಹಾಗೆ, ನನಗೂ ಗೊತ್ತಿಲ್ಲದ ಹಾಗೆ ಆಶೀರ್ವಾದವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ನಿಮ್ಮ ಜೀವಿತದಲ್ಲಿ ಇಬ್ಬನಿಯಾಗಿ ದೇವರು ಇಳಿದು ಬರ್ತಾನೆ. ಯಾವ ಘೋಷವೂ ಇರಲ್ಲ, ಯಾರಿಗೂ ಗೊತ್ತಾಗಲ್ಲ, ಇದ್ದಕ್ಕಿದ್ದ ಹಾಗೆ ಆಶೀರ್ವಾದ ಉಂಟಾಗ್ತದೆ. ನಾವು ಯೋಸೇಫನ ಜೀವಿತವನ್ನು ನೋಡಿದಾಗ, ಯೋಸೇಫನು ನಿರಾಶನಾಗಿ ಸೆರೆಮನೆಯಲ್ಲಿರುವಾಗ ಒಂದು ಕರೆ ಬರ್ತಾ ಇದೆ, ಫರೋನ ನಿನ್ನನ್ನು ಕರೀತಾ ಇದ್ದಾನೆ, ಎದ್ದು ಬಾ, ಫರೋ ನಿನ್ನನ್ನು ಕರೀತಾ ಇದ್ದಾನೆ, ಎದ್ದು ಬಾ ಎಂಬುದಾಗಿ ಹೇಳುವಾಗ ಒಂದು ಇಬ್ಬನಿಯೋ ಪಾದಿಯಲ್ಲಿ, ಅವನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಈ ರೀತಿ ರಾಜ ನನ್ನನ್ನು ಕರೀತಾನೆ, ನನ್ನಲ್ಲಿ ಕರ್ಕೊಂಡು ಹೋಗ್ತಾನೆ, ನಾನು ಮಂತ್ರಿ ಆಗ್ತೀನಿ. ಅವನು ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ. ಯಾವ ಘೋಷವೂ ಇಲ್ಲದೆ, ಯಾವ ಒಂದು ಶಬ್ದ ಕೋಲಾಹಲವಿಲ್ಲದೆ ಈಗೋ ಯೋಸೇಫನನ್ನು ಮೇಲೆ ದೇವರು ತಂದಿದ್ರೆ, ಇವತ್ತು ನಿಮ್ಮ ಜೀವಿತದಲ್ಲಿ ವೇದನೆ ಮಧ್ಯದಲ್ಲಿರುವಾಗಲೂ ಅಲ್ಲಿಂದ ಮೇಲೆ ತರುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಇಸ್ರಾಯೇಲಿಗೆ ಇಬ್ಬನಿಯಾಗಿರುವಂಥ ದೇವರು ನಿನ್ನ ಜೀವಿತದಲ್ಲೂ ಇಬ್ಬನಿಯಾಗಿ ಅದ್ಭುತವನ್ನು ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಅಪ್ಪ, ನಮ್ಮ ಜೀವಿತದಲ್ಲಿ ಇಬ್ಬನಿಯೋ ಪಾದಿಯಲ್ಲಿ ಬಂದು ನಮ್ಮನ್ನು ಆಶೀರ್ವಾದ ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳ ಜೀವಿತದಲ್ಲಿ ನಿನ್ನ ಅದ್ಭುತವನ್ನು ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.